ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವಾಗ ಬೆಳಗ್ಗೆಯಿಂದ ನಾನು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಇವಾಗ ತಾನೇ ಎದ್ದಿದ್ದಾಳೆ. ಸೊ ಅವಳನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ ಕಿಚನ್ಗೆ. ಬಿಕಾಸ್ ಇವತ್ತು ಅಮ್ಮ ಎಲ್ಲ ಊರಿಗೆ ಹೋಗಿದ್ದಾರೆ. ಸ್ವಲ್ಪ ಏನೋ ಜಮೀನ್ದು ಕೆಲಸ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಸೊ GPF ಎಲ್ಲ ಫೋಟೋಸ್ ಕೇಳಿದರು. ಸೊ ಅದಕ್ಕೋಸ್ಕರ ಕೊಟ್ಟು ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಹೋಗಿದ್ದಾರೆ. ಬಟ್ ನಿಜ ನಂಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ. ಸೊ ಕಷ್ಟ ಅನ್ನೋದಕ್ಕಿಂತ ಕೆಲಸ ಎಲ್ಲ ಮಾಡ್ಕೋಬೋದು. ಬಟ್ ಮನೆಯಲ್ಲಿ ಯಾವಾಗಲೂ ಇವಳು ಹುಟ್ಟಿದಾಗಿಂದನೂ, ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ಕಂಪ್ಲೀಟ್ ಅಮ್ಮ ಜೊತೆ ಅಪ್ಪ ಜೊತೆ ಇದು ಒಂಥರ ಇವಾಗ ಒಂದಿನ ಇಲ್ಲದೇ ನಂಗೆ ಇರೋಕ್ಕಾಗ್ತಾ ಇಲ್ಲ. ಅಷ್ಟರಲ್ಲಿ ಹೆಂಗೆ ಅನ್ನಿಸ್ತಿದೆ ಅಂತ ಅಂದರೆ ಮನೆ ಫುಲ್ ಖಾಲಿ ಅಂತ ಅನ್ನಿಸ್ತಿದೆ. ಸೊ ಪಾಪು ಮಲ್ಕೊಂಡಿದ್ಲು, ನಾನು ಮಲಗಿರೋಳನ್ನ ಎದ್ದೋಳಿಸ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಅಷ್ಟು ನನಗೆ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಸೌಂಡ್ ಮಾಡಬಾರ್ದು ಕಂದ. ಸೊ ಅಷ್ಟು ಬೇಜಾರಾಗ್ತಾ ಇತ್ತು ನನಗೆ. ಸೊ ಅದಕ್ಕೆ ಅವಳನ್ನ ಮಲಗಿರೋಳನ್ನ ಎದ್ದೋಳಿಸಿ ಕರ್ಕೊಂಡು ಬಂದಿದ್ದೀನಿ. ಸೊ ಇವಾಗ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು, ಅಮ್ಮ ನಿಂಗೆ ಆಗಲ್ಲ, ಅವಳನ್ನ ಹಿಡ್ಕೊಂಡ್ಬಿಟ್ಟು ನಿಂಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಅವರು ದೋಸೆಗೆ ಹಿಟ್ಟೆಲ್ಲ ರುಬ್ಬಿಟ್ಟು ಹೋಗಿದ್ರು. ಸೊ ಹರಿ ಬೆಳಗ್ಗೆನೆ ಅವನು ಶಾಪಿಗೆ ಹೋಗೋದಕ್ಕೆ ಮುಂಚೆನೇ ಟೀನ ರೆಡಿ ಮಾಡ್ತಾನೆ ಎವ್ರಿ ಡೇನೂ ಅಷ್ಟೇ. ಸೊ ಮುಂಚೆಯಿಂದನೂ ಇದು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ನೋಡಿ, ಸೌಂಡ್ ಮಾಡಬಾರ್ದು ಅಲ್ಲ, ಅಮ್ಮ ಮಾತಾಡ್ತಾ ಇಲ್ವಾ. ಸೊ ನನಗೆ ಟೀ ರೆಡಿ ಮಾಡಿಟ್ಟೆ. ಇವಾಗ ತಾನೇ ಎದ್ದಿದ ತಕ್ಷಣ ಫಸ್ಟ್ ಟೀ ಎಲ್ಲ ಕುಡಿದ್ಬಿಟ್ಟು ಕಡಲೆ ಬೀಜನ ಹುರಿತಾ ಇದ್ದೀನಿ. ಸಿಂಪಲ್ಲಾಗಿ ಏನಾಗುತ್ತೋ ಅದನ್ನು ಮಾಡ್ಕೋತೀನಿ. ಸಾಂಬಾರು ಕೂಡ ರೆಡಿ ಮಾಡಿಟ್ಟು ಹೋಗಿದ್ದಾರೆ. ಸೊ ನನಗೇನು ಅಡುಗೆದೆಲ್ಲ ಏನೋ ಕೆಲಸನೇ ಇಲ್ಲ. ಇವತ್ತು ಜಸ್ಟ್ ಚಟ್ನಿ ಒಂದು ಮಾಡಿಬಿಟ್ಟು ಬೇಗ ಆಗುತ್ತಲ್ವ, ಸೊ ಅದೊಂದು ಮಾಡಿಬಿಟ್ಟು ಹರಿಗೆ ಬೇಳೆ ಸಾಂಬಾರು ಅಂತ ಇಷ್ಟ ದೋಸೆ ಜೊತೆ. ಸೊ ಆ ಸಾಂಬಾರು ಕೂಡ ಇದೆ. ಸೊ ತಿನ್ಕೊತಾನೆ, ಬೇಕು ಅಂದರೆ ಇದು ಅದು ಎರಡರಲ್ಲಿ ಒಂದು ಆಪ್ಷನ್ನು. ಸೊ ದೋಸೆ ಒಂದು ಹಾಕಿದ್ರೆ ಮುಗ್ದೋಯ್ತು. ಮಧ್ಯಾಹ್ನಕ್ಕೆ ಸಾಂಬಾರು ಇದೆ. ನೈಟ್ ಅಷ್ಟರಲ್ಲಿ ಅಮ್ಮ ಬರ್ತಾರೆ. ಸೊ ಒಂದಿನ ನಂಗೆ ನಿಜ ಇರೋಕ್ಕಾಗ್ತಾ ಇಲ್ಲ. ಬಟ್ ಇನ್ನು ಮುಂದೆ ಹೆಂಗೆ ಬಿಟ್ಟಿರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹಂಗೆ ಆಗ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡನ ಮನೇಲಿ ಇರಲೇಬೇಕು. ಕಷ್ಟ ಆದರೂ ಅಷ್ಟೇ, ಸುಖ ಆದರೂ ಅಷ್ಟೇ. ಬಟ್ ನನಗಿಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಅಪ್ಪ ಅಮ್ಮ ಅಂದಮೇಲೆ ಎಲ್ಲ ಹೆಣ್ಮಕ್ಳು ಮಿಸ್ ಮಾಡ್ಕೋತಾರಲ್ವ. ಸೊ ಅದೇ ಥರ ನಾನು ಅಷ್ಟೇನೆ. ಹಾಗೆ ವಿಡಿಯೋನ ಈಗ ಕೊನೆ ತನಕ ನೋಡಿ. ನಾನೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ, ಹಗಾರದು. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ತರಿಸಿರೋದು. ಪೇಯ್ಡ್ ಪ್ರಮೋಷನ್ ಅಲ್ಲ, ನನ್ನ ಸ್ವಂತ ದುಡ್ಡಲ್ಲೇ ನಾನು ತರಿಸ್ಕೊಂಡಿರೋದು. ನನಗೂ ಕೂಡ ಗೊತ್ತಿಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನನಗೂ ಗೊತ್ತಿಲ್ಲ ಯಾವ ಥರ ಇದೆ ಅಂತ ಹೇಳಿ. ಸೊ ನಾನು ಕೂಡ ಲೈವ್ ಆಗಿ ನಿಮ್ಮ ಮುಂದೆನೇ ಚೆಕ್ ಮಾಡ್ತೀನಿ, ಆಯಿತಾ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾನು ಸ್ನಾನ ಮಾಡ್ಕೊಂಡು ಆದಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ಆಯಿತಾ, ಲೈವಲ್ಲಿ. ಸೊ ಪ್ಲೀಸ್ ಕೊನೆಯ ತನಕ ವೀಡಿಯೋನ ನೋಡಿ, ಆಯಿತಾ. ಓಕೆ, ಬಾಯ್ ಮಡುಚಿನಿ, ಬಾಯ್ ಬಾಯ್ ಪಪ್ಪಿ. ಕ್ಯೂಟಿ ತಾತ ಎಲ್ಲಿ, ಅಜ್ಜಿ ಎಲ್ಲಿ? ಸೊ ಮಿಸ್ಸಿಂಗ್ ಅವಳಾಗಲೇ ಒಂದ್ಸಲ ನಾನು ಟೀ ಕುಡಿತಾ ಕೂತಿದ್ದೀನಿ ಹಾಲಲ್ಲಿ. ಕಿಚನಿಗೆ ಬಂದು ನೋಡ್ತಾ ಇದ್ದಾಳೆ. ಅಮ್ಮ ಕಿಚನಲ್ಲಿ ಇರ್ತಾರಲ್ಲ ಬೆಳಗ್ಗೆ ಟೈಮ್ ಅಂತ ಹೇಳ್ಬಿಟ್ಟು. ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಲ್ವಾ, ಸೊ ಇನ್ನೂ ಹೇಳಲ್ಲ. ಬಟ್ ಆದರೂ ಅವಳ ಆ್ಯಕ್ಟಿವಿಟಿಲಿ ಗೊತ್ತಾಗ್ಬಿಡತ್ತೆ ಅವಳು ಮಿಸ್ ಮಾಡ್ಕೊತಿದ್ದಾಳೆ ಅಂತ. ಸೊ ಇವಾಗ ಕಡಲೆ ಬೀಜನ ಹುರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಸಿಪ್ಪೆ ಕೂಡ ಬಿಡುತ್ತೆ. ಹಾಗೆ ಹಸಿ ವಾಸನೆ ಥರ ಇರೋದು ಇಲ್ಲ. ಸೊ ಚಟ್ನಿ ಕೂಡ ಚೆನ್ನಾಗಾಗುತ್ತೆ. ಸೊ ಇದು ತಣ್ಣಗಾಗೋದಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನನಗಂತೂ ಟೀ ಕಂಪಲ್ಸರಿ ಇರಲೇಬೇಕು. ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಅಮ್ಮನೇ ಕೊಡ್ತಾಯಿದ್ರು. ಬಟ್ ಇವತ್ತು ನಾನೇ ಬಿಸಿ ಮಾಡಿಕೊಂಡು ಸೊ ಕುಡಿಯೋದಕ್ಕೆ ಅಂತ ಸ್ವಲ್ಪ ಬ್ರೇಕ್ ತೊಗೊಂಡೆ. ಅದ್ರ ಜೊತೆಗೆ ಮಗಳ ಜೊತೆ ಕೂಡ ಆಟ ಆಡ್ತಾ ಇದ್ದೀನಿ. ಸೊ ಅವಳಿಗೆ ತುಂಬ ಖುಷಿ. ಆಟ ಆಡಿಸ್ತಾ ಇದ್ರೆ, ನಾವು ಮಾತಾಡಿಸ್ತಾ ಇದ್ರೆ ಖುಷಿ ಆಗುತ್ತೆ. ಇಲ್ಲ ಅಂತ ಅಂದರೆ ಬಂದ್ಬಿಟ್ಟು ಜೋರಾಗಿ ನನ್ನ ಎಳೆದು ಎತ್ಕೊ ಅನ್ನೋದು, ಆಟ ಮಾಡೋದು, ಸೊ ಇದೆಲ್ಲ ಮಾಡ್ತಿರ್ತಾಳೆ. ಸೊ ಅವಳ ಜೊತೆ ಆಟ ಮುಗಿಸೋ ಅಷ್ಟರಲ್ಲಿ ಕಡಲೆ ಬೀಜ ಕೂಡ ತಣ್ಣಗಾಗಿತ್ತು. ಹಾಗೆ ಸಿಪ್ಪೆ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ. ನಾವು ಮೀಡಿಯಮ್ ಫ್ಲೇಮ್
ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಈ ಥರ ಸಿಪ್ಪೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಂತ ಹೇಳಿ ಬಿಸಿಲೇ ನಾವು ಸಿಪ್ಪೆ ತೆಗಿಯೋದಕ್ಕಾಗಲ್ಲ. ಸೊ ಇಷ್ಟು ತಣ್ಣಗಾಗಿರ್ಬೇಕು, ಒಂದು 5 ನಿಮಿಷಕ್ಕೆ ತಣ್ಣಗಾಗಿಬಿಡುತ್ತೆ. ಸೊ ಅದೆಲ್ಲ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಇಷ್ಟು ಹಾಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳು ಬಂದೇ ಬಿಟ್ಲು ನೋಡಿ. ಏನು ಎತ್ಕೋಬೇಕಾ? ನೀನು ತಿಂಡಿ ರೆಡಿ ಮಾಡೋದು ಬೇಡವಾ ಅಮ್ಮ? ಫ್ರೆಂಡ್ಸ್ ನೋಡಿ, ಇದೇ ಥರ ನಾನು ಒಬ್ಬಳೇ ಇದ್ದೀನಿ ಅಂತಂದರೆ, ಅಮ್ಮ ಇದ್ದಾಗಾದರೆ ಅಮ್ಮ ನೋಡ್ಕೊತಾರೆ, ಏನೋ ನಾನು ಕೆಲಸ ಮಾಡ್ಬೋದು, ಇಲ್ಲ ನಾನು ಅವಳನ್ನ ನೋಡ್ಕೋತೀನಿ, ಅಮ್ಮ ಏನೋ ಮಾಡ್ತಾರೆ. ಬಟ್ ಒಬ್ಬಳೇ ಇದ್ದಾಗ ಸೀರಿಯಸ್ಲಿ ಈ ಥರ ಏನೂ ಮಾಡೋದಕ್ಕೆ ಬಿಡಲ್ಲ ನೋಡಿ. ಎತ್ಕೊಬೇಕಾ? ನಿಂಗೆ ತಿಂಡಿ ಮತ್ತೆ ನಿಂಗೆ ಬೇಡವಾ? ನೋಡಿ ನಾನು ರೆಡಿ ಮಾಡ್ಕೋತಿದ್ದೀನಿ, ಅರ್ಧದಲ್ಲಿ ನನ್ನ ಮಗಳೂ ಬಂದುಬಿಟ್ಲು. ಸೊ ಈ ಕಡೆನೂ ನಾನು ತಿಂಡಿ ರೆಡಿ ಮಾಡ್ಕೊಬೇಕು, ಜೊತೆಲಿ ನನ್ನ ಮಗಳೂ ಎತ್ಕೊಬೇಕು. ಸೊ ಈ ಥರ ಆಗುತ್ತೆ. ಅದಕ್ಕಾಗಿ ನಿಮಗೂ ಕೂಡ ಬೋರ್ ಆಗಬಾರ್ದು ನಾನು ತೋರಿಸೋದು ಅನ್ನೋ ಕಾರಣಕ್ಕೆ ಮಧ್ಯೆ ಮಧ್ಯೆ ಹನಿ ಜೊತೆ ಇರೋ ಕ್ಲಿಪ್ಪಿಂಗ್ಸ್ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಬಟ್ ಅವಳನ್ನ ಮಾತಾಡಿಸ್ಕೊಂಡು ನಾನು ಆಟ ಆಡಿಸ್ತಿದ್ರೆ ಶಿ ಈಸ್ ಎಂಜಾಯ್, ಅವಳು ಕೂಡ ಖುಷಿಯಾಗಿರ್ತಾಳೆ. ಸೊ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಮಾಡಲ್ಲ. ಬಟ್ ಅವಳೊಬ್ಳನ್ನೇ ನಾನು ಸಿಂಗಲಾಗಿ ಏನಾದರೂ ಬಿಟ್ಟಿದ್ದೀನಿ ಅಂತ ಅಂದರೆ ಈ ಥರ ತರಲೆ ಮಾಡ್ತಿರ್ತಾಳೆ ಬಂದು. ಹಾಗೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹನಿಗೆ ಗಮ್ಸಿಗೆಲ್ಲನೂ ಮಸಾಜ್ನ ಕೊಡ್ತೀನಿ. ಸೊ ನೀವು ವೈಪ್ಸಲ್ಲಿ ಕೊಡೋದಕ್ಕಿಂತ ಒಂದು ಕಾಟನ್ ಬಟ್ಟೆಯಲ್ಲಿ ಈ ನ್ಯಾಪ್ಕಿನ್ಸಲ್ಲಿ ಏನಾದ್ರಲ್ಲೂ ನೀವು ಮಸಾಜ್ನ ಮಾಡೋದ್ರಿಂದ ಅವ್ರ ಗಮ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಡೈಲಿ ಫಾಲೋ ಮಾಡ್ತೀನಿ. ಸೊ ಕಡಲೆಬೀಜ ಕೂಡ ಫುಲ್ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ ನಾನು ಜಾರಿಗೆನೆ. ಉಪ್ಪು, ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿರೋದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನಾನು. ಹಾಗೆ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಕಡಲೆಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು, ಬಿಕಾಸ್ ಹರಿಗೆ ಕಡಲೆಬೀಜ ಜಾಸ್ತಿ ಇರೋ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕಾಗಿ. ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಅವನಿಗೋಸ್ಕರನೇ ಮಾಡ್ತಾಯಿದ್ದೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಹುರ್ಗಡ್ಲೆ ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು. ಸೊ ಇದೆಲ್ಲದನ್ನು ಫಸ್ಟು ನಾನು ಚೆನ್ನಾಗಿ ರುಬ್ಕೋತೀನಿ. ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕಿದು. ತರಕಾರಿ ಇದ್ದರೆ ನಮಗೆ ತಿನ್ನೋದಕ್ಕೊಂಥರ ಅನಿಸುತ್ತೆ. ಸೊ ಹಾಗಾಗಿ ತರಕಾರಿ ರುಬ್ಕೋತಾ ಇದ್ದೀನಿ. ನಾನು ಕಾಯಿ ಹಾಕೋದಕ್ಕೆ ಮುಂಚೆ ಫಸ್ಟೇ ರುಬ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ಅಮ್ಮ ಕಾಯಿನ ತುರ್ದಿಟ್ಟು ಹೋಗಿದ್ರು. ಸೊ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕ್ತಾ ಇದ್ದೀನಿ. ಫಸ್ಟು ಚೆನ್ನಾಗಿ ಕಡಲೆ ಬೀಜ, ಕಡಲೆ ಎಲ್ಲನೂ ನೀಟಾಗಿ ಪೇಸ್ಟ್ ಆದಮೇಲೆ ಇದನ್ನು ತರ್ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಸಕ್ಕತ್ತಾಗಿರುತ್ತೆ. ಸೊ ಈ ಥರ ತರ್ತರಿಯಾಗಿದ್ದರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಹಿಟ್ಟು ಕೂಡ ನನಗೆ ಎಷ್ಟು ಬೇಕೋ ಅಷ್ಟು, ಹರಿಗೂ ನನಗೂ ಮತ್ತು ಗುಂಡುಂಗೂ ಹನಿಗೂ ಸೊ ಎಷ್ಟು ಬೇಕೋ ಅಷ್ಟನ್ನು ತೆಗೆದಿಟ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ, ಇಲ್ಲಾಂದರೆ ಹುಳಿ ಬಂದುಬಿಡುತ್ತಲ್ವ. ಸೊ ಹಾಗೆ ಯಾವಾಗಲೇ ದೋಸೆ ಮಾಡಿದ್ರೂ ನಾನು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಯಾವ ಥರ ಮಾಡ್ತೀರ ಅನ್ನೋದನ್ನು ತಿಳಿಸಿ. ಹಾಗೆ ನಾನು ಸೋಡಾ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಲ್ಲ. ಕೆಲವರು ಸೋಡಾ ಹಾಕ್ತಾರೆ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿರುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಾನು ಸೋಡಾನ ಯಾವತ್ತೂ ಹಾಕಿಲ್ಲ. ಸೊ ನನಗೆ ಅದು ಇಷ್ಟ ಆಗೋದಿಲ್ಲ, ಬಿಕಾಸ್ ಉದ್ದಿನಬೇಳೆನೇ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ. ಸೊ ಸೋಡಾ ಹಾಕಿದ್ರೆ ಇನ್ನೂ ಗ್ಯಾಸ್ ಟ್ರಬಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಹನಿಗೆ ನಾನು ತೆಳ್ಳಗೆ ಹಾಕಲ್ಲ, ದೋಸೆನ ದಪ್ಪನೇ ಹಾಕ್ತೀನಿ. ಸೊ ಅವಳಿಗೆ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಹೋಮ್ ಮೇಡ್ ತುಪ್ಪನ ಹಾಕಿ ಚಟ್ನಿನ ಹಾಕ್ಕೊಂಡಿದ್ದೀನಿ. ಅವಳು ಆರಾಮಾಗಿ ತಿಂತಾಳೆ ಚಟ್ನಿ ಜೊತೆ. ಸೂಪರ್ ಆಗಿದೆಯಾ? ಚೆನ್ನಾಗಿದೆಯಾ? ಬೇಕಾ ನಿಮಗೆ? ಬೇಕಾ? ನನ್ನ
ಮಗಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವಳ ಜೊತೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಅವಳನ್ನ ಮಲಗಿಸ್ಬಿಟ್ಟು ನನ್ನ ಕೆಲಸ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ನಾನು. ಸೊ ನಿಜ ಹೇಳ್ತೀನಿ, ಯಾವತ್ತೂ ನಾನು ಅಮ್ಮ ಇದ್ದಾಗ ಒಂದಿನ ಕಸ ಹೊಡಿಯೋದಿಲ್ಲ. ಸೊ ನೆಲ ಮಾತ್ರ ಒರೆಸ್ಕೊಡ್ತೀನಿ, ಕಸ ಹೊಡಿಯೋದಿಲ್ಲ. ಸೊ ಈ ಥರ ಪಾತ್ರೆ ತೊಳೆಯೋ ಟೆನ್ಷನ್ ಯಾವುದೂ ಇರ್ತಿರ್ಲಿಲ್ಲ ಆಯಿತಾ. ಬಟ್ ಇವಾಗಂತೂ ನನಗೆ ಫುಲ್ ಅವಳನ್ನ ಮಲಗಿಸೋದೇ ಓಕೆ, ಏನಾದರೂ ಕೆಲಸ ಇದೆ ಮುಗಿಸ್ಕೊಂಬಿಡೋಣ ಅಂತ ಹೇಳಿ. ಹಾಗೆ ಹೊರಗಡೆ ನಮ್ಮ ಮನೆ ಹತ್ರ ಸುತ್ತ ಜಾಗ ಇರೋದ್ರಿಂದ ಸೊ ಅಲ್ಲಿ ಕೆಲಸ ಇರುತ್ತೆ, ಅದನ್ನು ಮುಗಿಸ್ಕೊಬೇಕು, ಅದನ್ನು ಕಸ ಹೊಡಿಬೇಕು, ಒರೆಸ್ಬೇಕು. ಸೊ ಮತ್ತೆ ಬಂದರೆ ಎಲ್ಲಿ ಎದೊಳ್ತಾಳೋ ಅನ್ನೋದು ಮತ್ತೆ ಮಿಕ್ಕಿದ ಕೆಲಸ ಮುಗಿಸ್ಕೊಳ್ಳೋದು. ಇದೇ ಆಯಿತು ನಂಗೆ ಆ ಡೇ ಫುಲ್ ನನಗೆ ರೆಸ್ಟೇ ಇಲ್ದಂಗೆ ಆಗೋಯಿತು. ಬಟ್ ನಿಜ ಮಿಸ್ ಮಾಡ್ಕೊಂಬಿಟ್ಟೆ ನಾನಂತೂ. ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಿಮ್ಮ ಜೊತೆ ಒಂದು ಪ್ರಾಡಕ್ಟ್ನ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ. ಸೊ ಅಗಾರ ಅವ್ರದ್ದು ಈ ಒಂದು ವಾಲ್ಯೂಮೈಸರ್ ಹೇರ್ ಡ್ರೈಯರ್ನ ನಾನು ತರಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ಪವರ್ ಬಂದುಬಿಟ್ಟು 1200 ವ್ಯಾಟ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಹಾಗಾರೋ ಹೇರ್ ಡ್ರೈಯರ್ ಇದೆ ಮತ್ತು ಹೇರ್ ಸ್ಟ್ರೈಟ್ನರ್ ಇದೆ. ಹಾಗೆ ನಾವು ಕರ್ಲ್ ಕೂಡ ಮಾಡ್ಬೋದು ಆ್ಯಂಡ್ ವಾಲ್ಯೂಮ್ ಕೂಡ ಆಗುತ್ತೆ ಇದು ಹೇರ್ ಬಂದುಬಿಟ್ಟು. ಸೊ ನಾನು ಕೂಡ ಫಸ್ಟ್ ಟೈಮ್ ತರಿಸಿರೋದ್ರಿಂದ ಯಾವ ಥರ ಇರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ಅದಕ್ಕಾಗಿ ನಾನು ಸ್ನಾನ ಮಾಡಿಬಿಟ್ಟು ತಲೆ ಸ್ನಾನ ಮಾಡಿ ಅಟ್ಲೀಸ್ಟ್ 30% ಆದರೂ ನಮ್ಮ ಹೇರು ಸ್ವಲ್ಪ ಡ್ರೈ ಇರಬೇಕು ಅಂತ ನಾನು ವಿಡಿಯೋ ನೋಡಿದ್ದೆ. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಡ್ರೈ ಮಾಡಿಕೊಂಡು ಅದಾದಮೇಲೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಮಗೆ ಹೇರೆಲ್ಲ ಸಿಕ್ಕಾಗಿದ್ದರೆ ಸೊ ಅದನ್ನು ಕೂಡ ನಾವು ಫಸ್ಟು ಸಿಕ್ಕನ್ನ ಬಿಡಿಸ್ಕೋಬೇಕು. ಸೊ ಇದರಲ್ಲೇ ಆರಾಮ್ಸೆ ನಾವು ಬಿಡಿಸ್ಕೋಬೋದು. ಅದಾದಮೇಲೆ ನಾವು ಹೇರ್ನ ಡ್ರೈ ಮಾಡ್ಕೊತಾ ಹೋಗ್ಬೋದು. ಇದರಲ್ಲಿ ಏನು ಅಂತಂದರೆ ಏರ್ ಡ್ರೈ ಮಾತ್ರ ಅಲ್ಲದೆ ನಮ್ಮ ಹೇರ್ನ ತುಂಬಾ ಸ್ಮೂತ್ ಮಾಡುತ್ತೆ ಇದು. ಮತ್ತು ಹೇರ್ನ ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಮಾಡುತ್ತೆ. ಸೊ ಇದು ಹೀಟ್ ಇದೆ ಅಲ್ವಾ. ಸೊ ಇದರಲ್ಲಿ ಒಂದು ಹೀಟು ನಮಗೆ ಪ್ರೊಡ್ಯೂಸ್ ಆಗುತ್ತಲ್ವ. ಸೊ ಆ ಹೀಟ್ ಬಂದುಬಿಟ್ಟು ನಮ್ಮ ಸ್ಕ್ಯಾಲ್ಪಿಗೆ ಡ್ಯಾಮೇಜ್ನ ಮಾಡೋದಿಲ್ಲ. ಯಾಕಂದರೆ ಹೀಟ್ನ ಫುಲ್ಲು ಬ್ರಷ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಸೊ ನಮ್ಮ ಸ್ಕ್ಯಾಲ್ಪಿಗೆ ಯಾವುದೇ ಥರದ ತೊಂದರೆ ಕೂಡ ಆಗೋದಿಲ್ಲ. ಸೊ ಇದರಲ್ಲಿ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಬ್ರಿಸ್ಟಲ್ ಇದೆ, 360 ಡಿಗ್ರಿ ಹೇರ್ ಫ್ಲೋ ವೆಂಟ್ಸ್ ಇದೆ, ಆ್ಯಂಟಿ ಸ್ಕ್ಲಾಡಿಂಗ್ ಟಿಪ್ ಇದೆ, 360 ಡಿಗ್ರಿ ಹೇರ್ ಫ್ಲೋ ವೆಂಟ್ಸ್, 2 ಸ್ಪೀಡ್ಸ್ ಮತ್ತು 3 ಹೀಟ್ ಸೆಟ್ಟಿಂಗ್ ಇದೆ. ಇದರಲ್ಲಿ ಸೆರಾಮಿಕ್ ಟೆರಾಮಿಲೈನ್ ಕೋಟಿಂಗ್ ಬ್ರಷ್ ಹೆಡ್ ಇರೋದ್ರಿಂದ ನಮ್ಮ ಹೇರ್ನ ಶೈನಿಂಗ್ ಮತ್ತು ಸ್ಮೂತ್ ಮಾಡೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ಸೊ ಇದರಲ್ಲಿ ಬಂದುಬಿಟ್ಟು 24K ಗೋಲ್ಡ್ ಸ್ಟೈಲಿಂಗ್ ಇರೋದ್ರಿಂದ ಹೀಟ್ ಆಲ್ ಓವರ್ ಬ್ರಷ್ಗೆ ಡಿಸ್ಟ್ರಿಬ್ಯೂಟ್ನ ಮಾಡುತ್ತೆ ಆಯಿತಾ. ಸೊ ಯಾವುದೇ ಥರದ ಸಿಕ್ಕಾಗಿರ್ಬೋದು ಈಸಿಯಾಗಿ ಈ ಒಂದು ಬ್ರಷಲ್ಲಿ ನಾವು ಬಿಡಿಸ್ಕೋಬೋದು ಆಯಿತಾ. ಹೇರ್ ಅಂತೂ ತುಂಬಾ ಚೆನ್ನಾಗಿ ಶೈನಿಂಗ್ ಆಗುತ್ತೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದೇ ಥರ ನಾವು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಅಟ್ಲೀಸ್ಟ್ ಒಂದು 30% ಆದರೂ ನಮ್ಮ ಹೇರ್ನ ಜಸ್ಟ್ ಟವಲಲ್ಲಿ ನಾವು ಒರೆಸ್ಕೊಂಡು ಅದಾದಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ನನಗೇನೋ ಒಳ್ಳೆ ರಿಸಲ್ಟ್ ಅಂತಲೇ ಅನ್ನಿಸ್ತು. ಹಾಗೆ ಮಸ್ಟ್ ನೀವು ಯಾರಾದರೂ ಈ ಥರ ಹೇರ್ನ ನೀವು ಸ್ಟ್ರೈಟ್ ಮಾಡಬೇಕು, ಇಲ್ಲ ಕರ್ಲ್ ಮಾಡಬೇಕು, ಇಲ್ಲಾಂದರೆ ವಾಲ್ಯೂಮ್ ಮಾಡಬೇಕು ಅಂತ ಅಂದರೆ ಸೊ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಹೇರ್ ಪ್ರೊಟೆಕ್ಟರ್ನ ನೀವು ಯೂಸ್ ಮಾಡಬೇಕು. ಆ ಸ್ಪ್ರೇನ ನೀವು ಯೂಸ್ ಮಾಡಿಕೊಂಡು ಆಫ್ಟರ್ ದಟ್ ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಯಾರ್ದೆಲ್ಲ ನಮ್ಮದು ತುಂಬ ಸಣ್ಣ ಇದೆ ಹೇರು ಅಂತೆಲ್ಲ ಇರ್ತಿರಲ್ವ, ಸೊ ಇದರಲ್ಲಿ ವಾಲ್ಯೂಮ್ ಕೂಡ ಇರುತ್ತೆ. ಹೇರ್ ಅಂತೂ ನಮ್ಮದು ಸ್ವಲ್ಪ ಇರೋ ಹೇರು ಎಷ್ಟು ಜಾಸ್ತಿ ಇದೆ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ MRP ಬಂದುಬಿಟ್ಟು ಇದು 4000 ಇದೆ. ಬಟ್ ನನಗೆ ನಾನು ತೊಗೊಂಡಿದ್ದು ಡಿಸ್ಕೌಂಟಲ್ಲಿ 1810 ರೂಪೀಸ್ ಏನೋ ಆಯಿತು ಇದು. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಆರಾಮಾಗಿ ಇದನ್ನು ತೊಗೋಬೋದು. ನಾನು ಕೂಡ ಫಸ್ಟ್ ಟೈಮ್ ತರಿಸಿರೋದ್ರಿಂದ ಯಾವ ಥರ ಇರುತ್ತೋ ಏನೋ, ನಾವು ಕೂಡ ಎಂದೂ ಟ್ರೈ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಯೂಸ್ ಮಾಡಿಬಿಟ್ಟು ನಿಮ್ಮ ಜೊತೆ ನಾನು ಲೈವ್ ಆಗೇ ತೋರಿಸ್ತಾ ಇದ್ದೀನಿ. ಫಸ್ಟು ನನ್ನದು ಹೇರ್ ಯಾವ ಥರ ಇತ್ತು ನೋಡಿ, ಆಮೇಲೆ ಇವಾಗ ಯಾವ ಥರ ಆಗಿದೆ ನೋಡಿ. ನೀವೇ ಒಂದು ಸಲ ಹೇರ್ನ ಚೆಕ್ ಮಾಡ್ಬೋದು. ನನಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ನಾನು ನಿಮ್ಮ ಜೊತೆ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಡ್ರೈ ಕೂಡ ನನಗೆ ಬೇಗನೆ ಆಗೋಯಿತು ಆಯಿತಾ. ಎಷ್ಟು ವೆಟ್ಟಿತ್ತು ಅಂತ ನೀವು
ನೀವೇ ನೋಡಿದ್ರಿ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ನಂದು ಹೇರ್ ಎಷ್ಟು ಬೇಗ ಡ್ರೈ ಆಯಿತು ಅಂತ ಹೇಳಿಬಿಟ್ಟು. ಹಾಗೆ ಇನ್ನೂ ನೀಟಾಗಿ ಮಾಡ್ಕೋಬೇಕು, ಬಟ್ ನಾನು ಅಷ್ಟು ನೀಟಾಗೆಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಹನಿ ಕೂಡ ನೋಡ್ತಾ ಇದ್ರಲ್ವ ನೀವೇ, ಡಿಸ್ಟರ್ಬ್ ಮಾಡ್ತಾಯಿದ್ಲು ಬಂದು. ಸೊ ಹಾಗಾಗಿ ನಾನು ಜಸ್ಟು ಹೇರ್ ಡ್ರೈ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡೆ ನಾನು, ಆಯಿತಾ. ಸೊ ಹಾಗೆ ಇದರಲ್ಲಿ ಲೋ ಇಂದ ಹೈ ತನಕನೂ ಸ್ಪೀಡ್ ಕಂಟ್ರೋಲ್ ಇದೆ. ಸೊ ನೀವು ಸೆಟ್ಟಿಂಗ್ಸ್ನ ಆರಾಮ್ಸೆ ಮಾಡ್ಕೋಬೋದು. ಸೊ ತುಂಬ ಎಲ್ಲ ಏನು ರಿಸ್ಕ್ ಇಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಸೊ ನಾನು ಅಕ್ಕನ ಕೇಳ್ತಾ ಇದ್ದೆ ಯಾವ ಥರ ಬಂದಿದೆ, ಎಲ್ಲ ಚೆನ್ನಾಗಿದೆಯಾ, ಓಕೆನಾ, ಇಟ್ಕೋಬೋದಾ, ಇಲ್ಲ ರಿಟರ್ನ್ ಹಾಕೋಣ ಏನು ಅಂತ ಹೇಳ್ಬಿಟ್ಟು. ಸೊ 1 ವೀಕ್ ರಿಟರ್ನ್ ಆಪ್ಷನ್ ಇರುತ್ತೆ, ನೀವು ಆರಾಮಾಗಿ ಹಾಕ್ಬೋದು. ಹಾಗೆ 1 ಇಯರ್ ವಾರಂಟಿ ಕೂಡ ಇದೆ ಇದು. ಸೊ ನೀವು ಆರಾಮಾಗಿ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್. ಹಾಗೆ ಸಡನ್ನಾಗಿ ಅಮ್ಮನೂ ಕಾಲ್ ಮಾಡಿದರು. ಸೊ ಬನ್ನಿ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಟೈಮ್ ಆಗಿಬಿಟ್ಟಿತ್ತು. ಅವ್ರು ಬಂದುಬಿಟ್ಟು ಆಲ್ರೆಡಿ 20 ಮಿನಿಟ್ಸ್ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಹನಿಗೆ ಏನೂ ತಿನ್ನಿಸಿರ್ಲಿಲ್ಲ ನಾನು. ಸೊ ಇವತ್ತು ಅವಳಿಗೆ ಏನಾದರೂ ವೆರೈಟಿ ಮಾಡೋಣ ಅಂತ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಆಗಿದ್ದೆ. ಈ ಒಂದು ಪ್ರಾಡಕ್ಟ್ನ ತರಿಸಿದ್ನಲ್ವ, ಸೊ ಇದನ್ನು ಚೆಕ್ ಮಾಡಿಬಿಟ್ಟು ಅದಾದಮೇಲೆ ನಾನು ಅವಳಿಗೆ ಏನಾದರೂ ಮಾಡಿ ತಿನ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಕಾಲ್ ಮಾಡಿದ್ರು, ಅದಕ್ಕಾಗಿ ಬೇಗ ಒಂದು ಆ್ಯಪಲ್ನ ಅವಳಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನಾನು. ಬಿಕಾಸ್ ನಾನು ಲೈವ್ ಆಗೇನೆ ನಾನು ಈ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ತೋರಿಸಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಆಗಿದ್ದರೆ ನೀವು ಕೂಡ ಪರ್ಚೇಸ್ ಮಾಡಿ, ನಾನು ಲಿಂಕ್ನ ಕೊಟ್ಟಿರ್ತೀನಿ, ಆಯಿತಾ. ಸೊ ಇವತ್ತಿನ ವಿಡಿಯೋ ಈ ಥರ ಇತ್ತು. ಓವರಾಲ್ ನಿಮ್ಗೆ ಇಷ್ಟ ಆಗಿರುತ್ತೆ ವಿಡಿಯೋ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.